ಓಂ ಶಾಂತಿ. ಎಲ್ಲರಿಗೂ ಸ್ವಾಮಿ ಶರಣಂ ಅಯ್ಯಪ್ಪ. ಇವರೇ, ಇವತ್ತು ತಾರೀಕು 21 12ನೇ ತಿಂಗಳು ಶನಿವಾರ. ವಿಜಯಪುರ ಚನ್ನಪ್ಪ ಭಟ್ರು ಈ ವಿಡಿಯೋ ಮಾಡಿದ್ದಾರೆ. ವಿಜಯಪುರ ಚನ್ನಪ್ಪ ಭಟ್ರು ಈ ವಿಡಿಯೋ ಮಾಡಿದ್ದಾರೆ. ಅಲ್ಲೇ ವಿಜಯಪುರದಲ್ಲಿ ಅಯ್ಯಪ್ಪ ಸ್ವಾಮಿ ಏನು ಒಂದು ಭಕ್ತರಿದ್ದಾರೆ. ಅವ್ರದ್ದೊಂದಲ್ಲಿ ದೇವಸ್ಥಾನ ಮಂದಿರ ಮನೆ ಏನೋ ಒಂದಿರುತ್ತಲ್ಲ, ಅಲ್ಲಿ ಅವ್ರದ್ದೇ ಆದ ಇವತ್ತು ಭಕ್ತಿ ಮಾರ್ಗದ ಒಂದು ಪೂಜಾ ಕಾರ್ಯಕ್ರಮ. ಅಲ್ಲಿ ನಮ್ಮ ಚನ್ನಪ್ಪ ಭಟ್ರು ಈ ವಿಡಿಯೋ ಮಾಡಿ ನನಗೆ ಕಳಿಸಿದ್ದಾರೆ. ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರ ನಮ್ಮದು. ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರದ ವಿದ್ಯಾರ್ಥಿ ಚನ್ನಪ್ಪ ಭಟ್ರು, ವಿಜಯಪುರ. ಆಗಾಗ ನಾವು ವಿದ್ಯಾರ್ಥಿಗಳಿಗೆ ನಾನು ಸಿದ್ಧಿಗಳು ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಇಲ್ಲಿ ಶ್ರೀ ಸಪ್ತಚಕ್ರಗಳ ಯೋಗ ಸಾಧನೆ, ಹಾಗೆ ಶ್ರೀ ಕುಂಡಲಿನಿ ಯೋಗ ಸಾಧನೆ, ಇದರ ಬಗ್ಗೆ ನಾವು ಆದಷ್ಟು ಕ್ಲಾಸ್ ಕೊಡ್ತೀವಿ. ಆನ್ಲೈನ್ ಕ್ಲಾಸ್ಗೆ ಚನ್ನಪ್ಪ ಭಟ್ರು ಜಾಯಿನ್ ಆಗಿದ್ದಾರೆ. ಚನ್ನಪ್ಪ ಭಟ್ರು ಬರೀಲಿಕ್ಕೆ ಓದಲಿಕ್ಕೆ ಇವರಿಗೆ ಬರೋದಿಲ್ಲ. ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಯಾವುದೇ ಭಾಷೆ ಓದಲಿಕ್ಕೆ ಬರೋದಿಲ್ಲ. ಇನ್ನು ಪರಮೇಶ್ವರ್ ಅವರು ತುಮಕೂರು, ಇವರು ಓದ್ತಾರೆ ಕನ್ನಡ ಎಲ್ಲ. ಹಾಗೆ ಇವರು ಗುಬ್ಬಿ, ತುಮಕೂರು ಹತ್ರ ಗುಬ್ಬಿ, ಅಲ್ಲಿ ಕೂಡ ಇವರು ಪರಮೇಶ್ವರ್ ಅವರು ಅಲ್ಲಿ ಒಂದು ದೊಡ್ಡ ಅಯ್ಯಪ್ಪ ಸ್ವಾಮಿ ಒಂದು ಮಂಡಳಿದೆ. ಅಯ್ಯಪ್ಪ ಸ್ವಾಮಿ ಭಕ್ತರ ಒಂದು ಮಂಡಳಿದೆ, ಸಂಸ್ಥೆ, ಸಂಘ ಸಂಸ್ಥೆ ಅಂತೀವಲ್ಲ ಆ ರೀತಿ. ಅಲ್ಲಿ ವರ್ಷ ಸುಮಾರು 5,000, 10,000, 50,000 ಹೀಗೆ 1,00,000 ಮಂದಿ ಆ ರೀತಿ ಅಲ್ಲಿ ಭಕ್ತರು ಬರ್ತಾರೆ. ಅವ್ರಿಗೆಲ್ಲ ಏನು ಪ್ರಸಾದ ವಿನಿಯೋಗ, ಹಾಗೆ ಅಲ್ಲಿ ಪೂಜಾ ಕರ್ಮಗಳು ಏನಿರುತ್ತೆ ಅವೆಲ್ಲ ಸಾಂಗವಾಗಿ ಸುಖವಾಗಿ ನೆರವೇರಲಿಕ್ಕೆ ಪರಮೇಶ್ವರರಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಇಲ್ಲಿ ತುಮಕೂರು ಗುಬ್ಬಿನಲ್ಲಿ. ಇವರು ಕೂಡ ಅಯ್ಯಪ್ಪ ಸ್ವಾಮಿ ಭಕ್ತರು. ಇವರು ಕೂಡ ಶಬರಿಮಲೆಗೆ ಸುಮಾರು ಸರಿ ಹೋಗಿದ್ದಾರಂತೆ. ಎಷ್ಟೋ 30 ಚಿಲ್ಲರೆ ಸಾರಿ ಹೋಗಿದ್ದಾರೆ. ಅಂದರೆ 30 ವರ್ಷಗಳಿಗಿಂತ ಹೆಚ್ಚಾಗಿ ಇವರು ಅಲ್ಲಿ ಹೋಗ್ತಿದ್ದಾರೆ. ಯಾರು? ಪರಮೇಶ್ವರ. ಆದರೆ ಈ ವಿಡಿಯೋ ಮಾಡಿ ಕಳಿಸಿದ್ದು ನನಗೆ ಚನ್ನಪ್ಪ ಭಟ್ರು ವಿಜಯಪುರ. ಇವರು ಚನ್ನಪ್ಪ ಭಟ್ರು ಅಂದರೆ ಒಂದು ಸ್ಕೂಲಲ್ಲಿ ಇವರು ಕಾಲೇಜು ಸ್ಕೂಲಲ್ಲಿ ಅಥವಾ ಹಾಸ್ಟೆಲಲ್ಲಿ ಭಟ್ರ ಕೆಲಸ ಮಾಡ್ತಾರೆ ವಿಜಯಪುರದಲ್ಲಿ. ಹಾಗೆ ಇವರು ರಾತ್ರಿ ಹೊತ್ತು ನನ್ನ ಹತ್ರ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನ ಮಂದಿರದಲ್ಲಿ ವಿದ್ಯೆ ಕಲಿತಾರೆ. ಸಪ್ತ ಚಕ್ರಗಳ ಯೋಗ ಸಾಧನೆ ಅಥವಾ ಕುಂಡಲಿನಿ ಯೋಗ ಸಾಧನೆ ಕಲಿತಾರೆ. ಇಲ್ಲಿ ಹೆಚ್ಚಾಗಿ ಪಾಠ ಮಾಡ್ತೀವಿ, ಆನಂತರ ಪ್ರಾಕ್ಟಿಕಲ್ ಕೊಡ್ತೀವಿ. ಪ್ರಾಕ್ಟಿಕಲ್ ಅಂದರೆ ಈಗ ಕಾರ್ತಿಕ ಮಾಸದಲ್ಲಿ ಗಣೇಶ ಶಕ್ತಿ, ಚಾಮುಂಡ ಶಕ್ತಿ, ಶಾಕಿನಿ ಶಕ್ತಿ, ಹೀಗೆ ಹಲವಾರು ಸಿದ್ಧಿಗಳನ್ನು ಮಾಡಿಕೊಳ್ಳಲಿಕ್ಕೆ 1 ತಿಂಗಳ ಅವಕಾಶ ಕೊಟ್ಟಿದ್ದೆ. ಆ ಟೈಮಲ್ಲಿ ಹೇಗೆ ಸಿದ್ಧಿ ಮಾಡ್ಕೊಳ್ಳೋದು, ಹೇಗೆ ಧ್ಯಾನ ಮಾಡೋದು, ಸಿದ್ಧಿಗಳಂದರೆ ಏನು, ಸುಮ್ಮನೆ ಬುರುಡೆ ಬಿಡೋದ, ಬೂಟಾಟಿಕೆನ, ಮೂಢನಂಬಿಕೆನ, ಸುಮ್ಮನೆ ಆ್ಯಕ್ಟಿಂಗ್ ಮಾಡೋದ, ನಾಟಕ ಮಾಡೋದ, ಡ್ರಾಮಾ ಮಾಡೋದ, ಈ ರೀತಿಯೆಲ್ಲ ಪ್ರಶ್ನೆಗಳಿರುತ್ತೆ. ಆದರೆ ಎಲ್ಲದಕ್ಕೂ ಆಧಾರ ಇರಬೇಕು. ವಿಡಿಯೋ ಅಥವಾ ಫೋಟೋಸ್ ಈ ರೀತಿ. ಸ್ವಪ್ನಗಳಲ್ಲಿ ಬಂದರೆ ಅದಕ್ಕೆ ಆಧಾರ ಇರೋದಿಲ್ಲ. ಆದರೆ ಡೈರೆಕ್ಟಾಗಿ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತರು ಏನು ಮಾಡ್ತಿದ್ದಾರೆ, ಅವ್ರದ್ದೇ ಆದ ಭಕ್ತಿ ಮಾರ್ಗದಲ್ಲಿ ಅವರು ಇದ್ದಾರೆ. ಆದರೆ ಚನ್ನಪ್ಪ ಭಟ್ರು ಏನು ಮಾಡಿದ್ದಾರೆ, ಈ ವಿಡಿಯೋ ಮಾಡ್ಕೊಂಡು ಬಂದು ನನಗೆ ಅಪ್ಲೋಡ್ ಮಾಡಿದ್ದಾರೆ ನನ್ನ ವಾಟ್ಸಪ್ಗೆ. ಇದರ ಅರ್ಥ ಏನು, ಇವರು ಬೆಳಗ್ಗೆ ಹೋಗಿ ಅವ್ರ ಕಾರ್ಯದಲ್ಲಿ ಭಾಗಿಯಾಗಿ ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಅಂದರೆ ಇದಕ್ಕೊಂದಷ್ಟು ಮಾರ್ಕ್ಸ್ ಬರುತ್ತೆ, ಕಷ್ಟಪಟ್ಟಿದ್ದಾರಲ್ಲ ಅಂದ್ಬಿಟ್ಟು. ಟೋಟಲ್ ಪಾಸ್ ಮಾರ್ಕ್ಸ್ಗೆ 36 ಬರಬೇಕು ಪಾಸ್ ಮಾರ್ಕ್ಸ್ಗೆ. ಈಗ ಇವರಿಗೆ ನಾನು 20 ಮಾರ್ಕ್ಸ್ ಕೊಡ್ತೀನಿ. ಯಾಕೆಂದರೆ ಒಂದು ಕಡೆ ಹೋಗಿ ಕಷ್ಟಪಟ್ಟು ಮಾಡಿದ್ದಾರೆ, 20 ಮಾರ್ಕ್ಸ್ ತೊಗೊಂಡಿದ್ದಾರೆ. ಇನ್ನೊಂದು 15 ನಂಬರ್ ತೊಗೊಂಡ್ರೆ ಈ ಸಿದ್ಧಿ ಆಯಿತು. ಸಿದ್ಧಿ ಅಂದರೆ ಪ್ರಾರಂಭ ಅಷ್ಟೇ, ಬೀಜ ಅಷ್ಟೇ, ಪ್ರಸಾದ ಅಷ್ಟೇ. ನೆಕ್ಸ್ಟ್ ಇದನ್ನು ಗಟ್ಟಿ ಮಾಡ್ಕೋಬೇಕು, ಮಂತ್ರೋಪದೇಶ ಪಡಿಬೇಕು. ಅಯ್ಯಪ್ಪ ಸ್ವಾಮಿದು ಅಥವಾ ಹರಿಹರ ಅಂಶಾಂಸಂಭೂತ ಅಯ್ಯಪ್ಪ ಸ್ವಾಮಿ ಅಥವಾ ಶಿವ ವಿಷ್ಣು ಇವ್ರದ್ದು ಒಂದು ಬೀಜಾಕ್ಷರ ಮಂತ್ರವನ್ನು ಇವರು ಉಪದೇಶ ಪಡಿಬೇಕಾಗುತ್ತೆ. ಎಲ್ಲಿ? ಗುರುಗಳ ಹತ್ರ. ಆ ನಂತರ ಉಪದೇಶ ಪಡೆದ ಮಂತ್ರವನ್ನು ಇವರು 108 ದಿನ ಜಪಿಸ್ಬೇಕಾಗುತ್ತೆ. ಅನಂತರ ಇವರಿಗೆ ಸಿದ್ಧಿ ಆಗಿರುತ್ತೆ. ಯಾಕೆಂದರೆ ಮೊದಲನೇದಾಗಿ ಇವರು ವಿಡಿಯೋ ಮಾಡಿ ನನಗೆ ಕಳಿಸಿದ್ದಾರೆ. ಇವರಿಗೆ ಸಿಕ್ಕಿದೆ ವಿಡಿಯೋ.
ಈ ಒಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದು ಕೇವಲ 25 ದಿನ ಟೈಮ್ ಕೊಟ್ಟಿದ್ದೀನಿ. 20ನೇ ತಾರೀಕಿಂದ ಡಿಸೆಂಬರ್ 20 ಶುಕ್ರವಾರದಿಂದ ಇವರಿಗೆ ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಅವಕಾಶ ವಿದ್ಯಾರ್ಥಿಗಳಿಗೆ, ಜ್ಞಾನ ಮಂದಿರದ ವಿದ್ಯಾರ್ಥಿಗಳಿಗೆ. ಇವರು ಒಂದೇ ದಿನದಲ್ಲಿ ಅಂದರೆ ಇವತ್ತು 21 ತಾರೀಕು ಒಂದೇ ದಿನದಲ್ಲಿ ಈ ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಇದಕ್ಕೆ ಅವರಿಗೆ 20 ನಂಬರ್ ಬರುತ್ತೆ. ನೆಕ್ಸ್ಟ್ ಸಿದ್ಧಿ ಮಾಡ್ಕೋಬೇಕು ಇವರು ನಮ್ಮಲ್ಲಿ ಉಪದೇಶ ಪಡೆದು, ಮಂತ್ರೋಪದೇಶ ಪಡೆದು. ಮನೋಬಲ ಅಂದರೆ ನಮ್ಮ ಮಾನಸಿಕ ಬಲವನ್ನು ಹೆಚ್ಚಿಸೋದೇ ನಮ್ಮ ಗುರಿ. ಅದಕ್ಕೆ ಓಂ ಶ್ರೀ ಶಕ್ತಿಮತ್ಮೆ ಜ್ಞಾನ ಮಂದಿರದಲ್ಲಿ ಮೊದಲು ಮನೋಬಲ, ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಇವರು ಫಿಟ್ ಆಗಬೇಕು. ಅಂದರೆ ಸಬಲರಾಗಬೇಕು, ಪ್ರಬಲ ಶಕ್ತಿ ಆಗಬೇಕು. ಇದರಿಂದ ಅವ್ರಿಗೆ ಆರೋಗ್ಯ ಲಭಿಸುತ್ತೆ, ಸಂತೋಷ ಲಭಿಸುತ್ತೆ, ಸುಖ ಲಭಿಸುತ್ತೆ, ಅಷ್ಟೈಶ್ವರ್ಯ ಲಭಿಸುತ್ತೆ ಅನ್ನೋದು ನನ್ನ ನಂಬಿಕೆ. ಅದಕ್ಕೆ ಇವ್ರನ್ನ ಸದೃಢನಾಗಿ ನಾನು ಮಾಡೋದು ನನ್ನ ಕರ್ತವ್ಯ. ಅದಕ್ಕಾಗಿ ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತೀವಿ. ಇವರು ಅಯ್ಯಪ್ಪ ಸ್ವಾಮಿ ವಿಚಾರದಲ್ಲಿ ಈಗ ಒಂದು 20 ನಂಬರ್ ತಗೊಂಡಿದ್ದಾರೆ. ದರ್ಶನ ಮಾಡಿ ಅಲ್ಲಿ ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿ ನೆಕ್ಸ್ಟ್ ಇವರಿಗೆ ಮಂತ್ರೋಪದೇಶ ಇನ್ನೂ ಒಂದು 15 ನಂಬರ್ ತೊಗೋಬೇಕು. ಇವರು ಅದಕ್ಕೆ ಪ್ರಯತ್ನ ಪಡಬೇಕು. ಸ್ವಪ್ನಗಳಲ್ಲಿ ಬಂದರೆ 15 ನಂಬರ್ ಸಿಗುತ್ತೆ. ಅಯ್ಯಪ್ಪ ಸ್ವಾಮಿ ಇವರು ಸ್ವಪ್ನದಲ್ಲಿ ಬಂದರೆ 15 ನಂಬರ್ ಸಿಗುತ್ತೆ. ಈಗ ಸಿದ್ಧಿಗಳು ಮಾಡ್ಕೊಳ್ಳೋಕೆ ಇನ್ನೂ ಬೇರೆ ಬೇರೆ ಆಯಾಮಗಳನ್ನು ಇಲ್ಲಿ ನಾನು ಇವರಿಗೆ ಕಳಿಸ್ಕೊಡ್ತೀನಿ. ಮಾರ್ಗಗಳನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಹೇಗೆ, ದರ್ಶನ ಮಾಡ್ಕೊಳ್ಳೋದು ಹೇಗೆ, ಸಿದ್ಧಿ ಮಾಡ್ಕೊಳ್ಳೋದು ಹೇಗೆ, ಉಪದೇಶ ಪಡ್ಕೊಳ್ಳೋದು ಹೇಗೆ, ಮಂತ್ರಸಿದ್ಧಿ ಹೇಗೆ, ಯಂತ್ರ ತಂತ್ರ ಮಂತ್ರ ಶ್ರೀಚಕ್ರ ಮಂತ್ರ, ಪೂಜೆ, ಹೋಮ, ಹವನ, ಯಜ್ಞ ಹೇಗೆ ಮಾಡೋದು, ಮಂತ್ರಗಳು ಹೇಗೆ ಕಲಿಯೋದು, ಇದೆಲ್ಲ ನಾವಿಲ್ಲಿ ಕಲಿಸ್ಕೊಡ್ತೀವಿ. ಈಗ ಚನ್ನಪಟ್ಟಣಕ್ಕೆ ಸದ್ಯಕ್ಕೆ ಇಷ್ಟು ಮಾಡ್ಕೊಂಡಿದ್ದಾರೆ. ಓಕೆ, ನಿಮಗೆಲ್ಲ ಒಳ್ಳೆಯದಾಗಲಿ. ಈ ಒಂದು ಧರ್ಮ ಕಾರ್ಯದಲ್ಲಿ ಭಾಗಿಯಾಗಿದ್ದೀರಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನೀವು ಕೂಡ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗಿ ಭಕ್ತಿ ಮಾರ್ಗವನ್ನು ಅನುಸರಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ. ಗುರು ದೈವ ಆಶೀರ್ವಾದ ಇದ್ದರೆ ಏನನ್ನಾದರೂ ಸಾಧಿಸ್ಬೋದು. ಚನ್ನಪ್ಪ ಭಟ್ರು ಇದಕ್ಕೆ ಮೊದಲು ಯಕ್ಷಿಣಿ ಸಿದ್ಧಿ ಮಾಡ್ಕೊಂಡಿದ್ದಾರೆ. ಅಂದರೆ ಧನ ಲಭಿಸಿದೆ, ಐಶ್ವರ್ಯ ಏನಿದೆ ಅದು ಲಭಿಸಿದೆ, ಅವ್ರಿಗೆ ಸಿಕ್ಕಿದೆ. ನಿಧಿ ಅಂತೀವಲ್ಲ, ನಿಧಿ ಅಲ್ಲ, ನಿಧಿನೇ ಅನ್ಕೋಬಿಡಿ. ಧನ, ಐಶ್ವರ್ಯ, ನೀವೇನು ದುಡ್ಡು ಅಂತೀವಿ. ಯಕ್ಷಿಣಿ ವಿದ್ಯೆಗಾಗಿ ಕಷ್ಟಪಟ್ಟಿವರು ಮಾಡಿದರು, ಇಲ್ಲಿ ಕಲಿತರು, ಭಕ್ತಿ ಮಾರ್ಗವನ್ನು ಅನುಸರಿಸಿದ್ರು, ಗುರುಗಳ ಸೇವೆ ಮಾಡಿದ್ರು. ಗುರುಗಳ ಸೇವೆ ಮಾಡಿರೋದ್ರಿಂದ, ಗುರುಗಳ ಹತ್ರ ಭಯ ಭಕ್ತಿ ಇರೋದರಿಂದ ಇವರಿಗೆ ಹೊಲಿದಿದೆ ಯಕ್ಷಿಣಿ ವಿದ್ಯೆ. ಹಾಗೆ ಇನ್ನೂ ಕೆಲವು ಅವ್ರಿಗೂ ಭಕ್ತರು ಉಟ್ಕೊಂಡಿದ್ದಾರೆ. ಭಕ್ತರಿಗೆ ಉಪದೇಶ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ, ಪೂಜಾ ಕಾರ್ಯದಲ್ಲಿ ಭಾಗಿಯಾಗ್ತಾರೆ. ಇವರಿಗೆ ಕೆಲವರು ನಮಸ್ಕಾರ ಮಾಡಿ ದಕ್ಷಿಣ ಕೊಟ್ಟು ಕಳಿಸ್ತಾರೆ. ಇವರು ಆಶೀರ್ವಾದ ಮಾಡ್ತಾರೆ. ಬೇರೆಯವ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ ಬಯಸ್ತೀನಿ. ಹಾಗೆ ಮುಂದಿನ ಭಾಗಗಳನ್ನು ನೋಡಿ. ಈಗ ಸದ್ಯಕ್ಕೆ ಸಿದ್ಧಿ, ಸ್ವಾಮಿ ಶರಣಂ ಅಯ್ಯಪ್ಪ ಸ್ವಾಮಿ ಸಿದ್ಧಿ, ಇದನ್ನು ಪಡ್ಕೊಳ್ಳಿ ಎಲ್ಲರೂ ಕಷ್ಟಪಟ್ಟು ಅಂತ ನಾನು ಬಯಸ್ತೀನಿ. ಇನ್ನೆಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಿಂದಿನ ಭಾಗಗಳನ್ನು ನೋಡಿ, ಮುಂದಿನ ಭಾಗಗಳನ್ನು ತಪ್ಪದೇ ನೋಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.